ಈ ಒಂದು ಇಂಪಾರ್ಟೆಂಟ್ ಪಾರ್ಟ್ ನಿಮ್ಮ ಕಂಟೆಂಟ್ ಅಲ್ಲಿ ಮಿಸ್ಸಿಂಗ್ ಇದೆಯಪ್ಪ ಅಂತಂದ್ರೆ ನೀವು ಎಷ್ಟೇ ಒಳ್ಳೆ ಕ್ವಾಲಿಟಿ ಮಾಡಿ ಎಷ್ಟೇ ಹೈ ಕ್ವಾಲಿಟಿ ವಿಡಿಯೋ ಏನೇ ನಾಲೆಜ್ ಕೊಟ್ರು ನೀವು ತುಂಬಾ ಜನ ಬೇಗ ಫ್ಲಾಪ್ ಆಗ್ತೀರಾ. ನೋಡಿ, ಲಾಸ್ಟ್ ನನ್ನ 10-12 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತುಂಬಾ ವಿಡಿಯೋಸ್ ಗಳನ್ನ ಸ್ಟೈಲ್ ಕಾಪಿ ಮಾಡಿದೀನಿ. ಬಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಷ್ಟೇ ನಾನು ಇಂತ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡ್ಬಿಟ್ಟು ಮುಂದೆ ಹೋಗ್ತಾ ಸರಿಪಡಿಸ್ಕೊಂಡೆ. ಇಲ್ಲಿ ತುಂಬಾ ಜನ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಈ ಕಂಟೆಂಟ್ ನಿಮ್ ಸ್ಟೈಲ್ ಅಲ್ಲಿ ಮಾಡಿ ಇದನ್ನೆಲ್ಲ ಮಾಡಿರ್ತಾರೆ. ಬಟ್ ಇಲ್ಲಿ ಅವ್ರ ಬ್ರಾಂಡ್ ಬಿಲ್ಡ್ ಆಗ್ತಿರಲ್ಲ, ಆಯ್ತಾ? ಸೊ ಜನಕ್ಕೆ ನೀವ್ ಏನೇ ಒಂದು ನಾಲೆಜ್ ಕೊಡ್ತಿದ್ದೀರಪ್ಪ ಅಂತಂದ್ರೆ ನಿಮ್ಮದೇ ಆದ ಟ್ರಸ್ಟ್ ಮತ್ತು ಬಿಲ್ಡ್ ಮಾಡ್ಕೋಬೇಕಾದ್ರೆ ಸ್ಟ್ರಾಂಗ್ ಒಪಿನಿಯನ್ ಕೊಡ್ಬೇಕಾಗತ್ತೆ. ಇದಕ್ಕೆ ನೀವು ತುಂಬಾ ರಿಸರ್ಚ್ ಮಾಡ್ಬಿಟ್ಟು ಒಂಥರ ನಿಮ್ ನಾಲೆಜ್ ನ ಜನಕ್ಕೆ ಶೇರ್ ಮಾಡೋದಂತಾರ. ಇದೇ ಒಂಥರ ನಿಮ್ ಬ್ರಾಂಡ್ ನ ಬಿಲ್ಡ್ ಮಾಡೋ ಜೊತೆಗೆ ನಿಮ್ ಟ್ರಸ್ಟ್ ನ ಬಿಲ್ಡ್ ಮಾಡ್ಕೊಳ್ಳೋದು. ಇದಕ್ಕೆ ನಾವು ಒಂದು ಬ್ರಾಂಡಿಂಗ್ ಅಂತ ಕರಿಬಹುದು ಅಷ್ಟ. ಇನ್ನು ಡೀಪ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ನೀವು ಅದೊಂದು ಪ್ರಾಡಕ್ಟ್ ನ ರಿವ್ಯೂ ಮಾಡ್ತಿದ್ರ ಅಂದ್ರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಬೇರೆಯವ್ರು ಏನ್ ಬೇಕಾದ್ರೆ ಹೇಳ್ತಾರೆ, ಆದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಬಗ್ಗೆ ಹೇಗೆ ಅನಿಸ್ತು, ಇದನ್ನ ಆನೆಸ್ಟ್ ಆಗಿರ್ಲಿ ಅಥವಾ ನೀವು ಏನೋ ಒಂದು ವಿಷಯಗಳನ್ನ ಇಟ್ಕೊಂಡು ಜನಕ್ಕೆ ಕ್ಲಿಯರ್ ಆಗಿರುವಂತ ಒಪಿನಿಯನ್ ಇನ್ಫಾರ್ಮೇಶನ್ ಕೊಟ್ಟು ಅವ್ರು ಟೆನ್ಷನ್ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಟ್ರಸ್ಟ್, ನಂಬಿಕೆ, ಬ್ರಾಂಡಿಂಗ್ ಎಲ್ಲ ಬಿಲ್ಡ್ ಆಗತ್ತೆ. ಅದಕ್ಕೆ ಯಾವತ್ತು ನಿಮ್ಮ ಬ್ರ್ಯಾಂಡ್, ನಿಮ್ಮ ಸ್ಟೈಲ್, ನಿಮ್ಮ ಒಪಿನಿಯನ್ ನಿಮ್ಮ ವಿಡಿಯೋನಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ಲಿ ಮತ್ತೆ ಎಲ್ಲಕ್ಕಿಂತ ಆನೆಸ್ಟ್ ಆಗಿರ್ಲಿ, ಆವಾಗಲೇ ಜನ ನಿಮ್ ಪೇಜ್ಗೆ ಸಪೋರ್ಟ್ ಮಾಡೋದು, ಲೈಕ್ ಮಾಡೋದು, ನೀವು ಏನೇ ಕಂಟೆಂಟ್ ಮಾಡಿದ್ರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಟೈಮ್ ಕೊಟ್ಟು ನಿಮ್ ವಿಡಿಯೋಸ್ಗಳನ್ನ ನೋಡ್ತಾರೆ.